ನಾನು ಒಂದೇ ತಿಳ್ಕೊಳ್ಳೋದು, ಆದರೆ ಎಲ್ಲವನ್ನೂ ತಿಳಿದಂತೆ ಆಗಬೇಕು. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವ ಒಂದು ತಿಳಿಯುವುದರಿಂದ ಸರ್ವಂ ಇದಂ ವಿಜ್ಞಾತಂ ಭವತಿ. ನಾನು ಚೂರ್ಪಾರು ತಿಳ್ಕೊಳ್ಳೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಎಲ್ಲ ತಿಳ್ಕೊಳ್ಬೇಕು. ಆದರೆ ಒಂದೊಂದೇ ತಿಳ್ಕೊಳ್ಳೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಒಂದು ತಿಳಿದ ಎಲ್ಲ ಕೈಗೆ ಬಂದಿರಬೇಕು. ಕುಂಬಳಕಾಯಿ ಗಿಡಕ್ಕೆ ಬುಡಕ್ಕೆ ಕೈ ಹಾಕಿ ಎಳೆದ್ನ 50 ಬಳ್ಳಿ ಆ ಕಡೆ ಈ ಕಡೆ ಹೋಗಿರೋದೆಲ್ಲ ನನ್ನ ಹತ್ರ ಬರಬೇಕು, ನಾನು ಎಳೆದಂಗಾಗಿರ್ಬೇಕು. ನಾನು ಹಿಡಿಯೋದು ಬುಡ ಮಾತ್ರ, ಎಲ್ಲೆಲ್ಲೋ ಕಾಣದೇ ಇರೋ ಬಳ್ಳಿಗಳೆಲ್ಲ ಬರಬೇಕು. ಹಾಗೇನಾದ್ರೂ ಇದ್ರೆ ಹೇಳಿ. ಗುರುಗಳು ಹೇಳ್ತಾರೆ, ಇದೆ 2 ವಿದ್ಯೆಗಳಿದೆಯಪ್ಪ, ಆ ವಿದ್ಯೆಗಳನ್ನು ನೀನು ಕಲ್ತು ಬಿಟ್ರೆ ನಿನಗೆ ಎಲ್ಲವೂ ತಿಳಿಯುತ್ತದೆ. ಪರಾವಿದ್ಯಾ ಅಪರವಿದ್ಯಾ, ಹೊರಗಡೆ ಪ್ರಪಂಚವನ್ನು ತಿಳಿಯುವುದು, ಒಳಗಿನ ಪ್ರಪಂಚವನ್ನು ತಿಳಿದು ಹೀಗೆಲ್ಲ ಹೋಗುತ್ತೆ. ತಾತ್ಪರ್ಯ ಏನು? ನಾನು ಆವಾಗ ಹೇಳೋದುಂಟು, ಯಾವ ವಿದ್ಯಾರ್ಥಿಯಾಗಿದ್ದಾಗ ಯಾವ ಒಂದನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತ ಕೇಳಿದನೋ, ಅದೇ ವಿದ್ಯಾರ್ಥಿ ಬೆಳೆದು ದೊಡ್ಡವನಾಗಿ ಗೃಹಸ್ಥನಾದ ಮೇಲೆ ಯಾವ ಒಂದು ಪಡೆಯುವುದರಿಂದ ಎಲ್ಲವನ್ನೂ ಪಡೆದಂತೆ ಆಗುತ್ತೆ ಅಂತ ಯೋಚನೆ ಮಾಡಿರ್ಲಾರ್ನೆ. ಹಾಗೆ ಯೋಚನೆ ಮಾಡಿದಾಗಲೇ ಈ ಮನಸ್ಸು, ಅದರ ಮೇಲೆ ನಿಯಂತ್ರಣ, ಅದನ್ನು ನಮ್ಮದಾಗಿಸಿಕೊಂಡ್ರೆ ಎಲ್ಲವನ್ನೂ ನಮ್ಮದಾಗಿಸಿಕೊಂಡಂತೆ ಆಗುತ್ತದೆ ಅನ್ನುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಅದಕ್ಕೆ ಆಮೇಲೆ ಕೊನೆ ಮುಟ್ಟಿತು. ಆ ಪ್ರಕ್ರಿಯೆಯಲ್ಲಿ ದೊಡ್ಡದಾದಂತಹ ಅದ್ಭುತವಾದಂತಹ ಒಂದು ಸಾಧನೆಯನ್ನು ಮಾಡಿದೆ. ನಿನ್ನೆ ನಾನು ಹೇಳಿದಂತಹ ಘಟನೆಗೆ ವಾಪಸ್ ಬರೋದಾದರೆ, ಕುರಿಯ ಮಂದೆಯಲ್ಲಿ ಬೆಳೆದ ಸಿಂಹ ಅದು ಹೇಗೆ ತಾನು ಸಿಂಹ ಅನ್ನೋದನ್ನು ಮರೆಯಿತು. ನಾನು ಹೇಳಿದೆ, ನೀನು ಏನಾದರೂ ಆಗಿರು 3 ಕಾಸಿಗೆ ಲೆಕ್ಕಕ್ಕೆ ಬರಲ್ಲ. ನೀನು ಬೇಕಾದ್ದಾಗಿರು 3 ಕಾಸಿಗೆ ಲೆಕ್ಕಕ್ಕೆ ಬರಲ್ಲ. ಲೆಕ್ಕಕ್ಕೆ ಬರೋದು ಯಾವುದು? ನಿನ್ನನ್ನು ನೀನು ಏನು ತಿಳಿದಿದ್ದೀಯಾ. ಇಲ್ಲಿ 2 ಇದೆ, ಏನು ತಿಳಿದಿದ್ದೀಯಾ, ಏನು ಆಗಿದ್ದೀಯಾ. ಒಂದಾಗಿದ್ದಾನೆ, ಒಂದಾಗಿ ತಿಳಿದಿದ್ದಾನೆ. ಸಿಂಹವಾಗಿದ್ದಾನೆ, ಕುರಿ ಅಂತ ತಿಳ್ಕೊಂಡಿದ್ದಾನೆ. ಒಬ್ಬ ವ್ಯಕ್ತಿ ಅವನು ಸಿಂಹವೇ ಆಗಿದ್ರು ತನ್ನನ್ನು ಕುರಿ ಅಂತ ತಿಳಿದ್ರೆ ಸಿಂಹವಾಗಿಯೇ ಕಂಟಿನ್ಯೂ ಆಗ್ತಾನ, ಅವನು ಕುರಿಯಾಗಿ ಬಿಡ್ತಾನ. ಒಬ್ಬ ವ್ಯಕ್ತಿ ಎಷ್ಟೇ ದಡ್ಡನಾಗಿದ್ರು ಪರಮ ಬುದ್ಧಿವಂತ ನಾನು ಅಂತ ತಿಳ್ಕೊಂಡ್ರೆ ಅವನು ದಡ್ಡನಾಗಿಯೇ ಮುಂದುವರಿತಾನ, ಬುದ್ಧಿವಂತನಾಗ್ಬಿಡ್ತಾನ. ಒಬ್ಬ ವಿದ್ಯಾರ್ಥಿ ಎಷ್ಟೇ ದಡ್ಡನಾಗಿದ್ರು ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಅಂತ ಅವನು ತಿಳಿತಾ ಅವನು ಬುದ್ಧಿವಂತನಾಗ್ತಾನೆ ಹೊರತು ದಡ್ಡನಾಗಿ ಮುಂದುವರಿಯಲ್ಲ. ಹಾಗೆಯೇ ಒಬ್ಬ ಪರಮ ಬುದ್ಧಿವಂತನಾದ ಹುಡುಗ 10 ಜನ 10 ದಿನ ನೀನು ದಡ್ಡ ಅಂತ ಹೇಳ್ತಾ ಒಂದು ದಿನ ಅವನು ದಡ್ಡನಾಗಿ ಬಿಡ್ತಾನೆ ಹೊರತು ಬುದ್ಧಿವಂತನಾಗಿ ಮುಂದುವರಿಯಲ್ಲ. ಪ್ರಪಂಚದ ಅದ್ಭುತವಾದ ಒಂದು ದೊಡ್ಡ ಸವಾಲು, ದೊಡ್ಡ ಪ್ರಶ್ನೆ, ಮನುಷ್ಯನ ಮುಂದೆ ಇರತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಏನ್ ಬೇಕಾದ್ರೂ ಕರೀರಿ. ಸ್ಪಷ್ಟವಾಗಿ ನೋಡಿದ್ವಿ. ಈ ಕತೆ ಹೇಳಿದಾಗ ಸಿಂಗಪುರ್ ವಿಶ್ವವಿದ್ಯಾಲಯದ ಹುಡುಗ ಏನು ಹೇಳ್ದ, ಸ್ವಾಮೀಜಿ ನೀವು ಹೇಳಿದ ಕರೆಕ್ಟು. ಥೈಲ್ಯಾಂಡಿನ ಬ್ಯಾಂಕಾಕ್ ನಗರದಲ್ಲಿ ಬೌದ್ಧ ವಿಹಾರದಲ್ಲಿ ಬೌದ್ಧ ಭಿಕ್ಷುಗಳು ಪ್ರತಿನಿತ್ಯ ವಾಕಿಂಗ್ಗೆ ತಮ್ಮ ಜೊತೆಯಲ್ಲಿ ಸಿಂಹವನ್ನು ಕರೆದುಕೊಂಡು ಹೋಗುವುದನ್ನು ನಾನು ನೋಡಿದ್ದೇನೆ. ಇದೇನೋ ವಿವೇಕಾನಂದ ಹೇಳಿದ ಕಥೆ ಅಲ್ಲ. 10 ವರ್ಷದ ಹಿಂದೆ ನಾನು ಸಿಂಗಪೂರ್ನಲ್ಲಿ ಇದನ್ನು ಹೇಳಿದಾಗ, ಸಿಂಗಪುರ್ ಯೂನಿವರ್ಸಿಟಿನಲ್ಲಿ ಕೆಲವು ವಿದ್ಯಾರ್ಥಿಗಳನ್ನು ಅಡ್ರೆಸ್ ಮಾಡಿ ಹೇಳಿದಾಗ ಚೈನಾ ದೇಶದ ವಿದ್ಯಾರ್ಥಿ ಇದನ್ನು ಹೇಳಿದ್ದು, ಬ್ಯಾಂಕಾಕ್ ಅಲ್ಲಿ ಸಿಂಹವನ್ನು ವಾಕಿಂಗ್ ಕರ್ಕೊಂಡು ಹೋಗಿರೋದು ನಾನು ನೋಡಿದ್ದೇನೆ. ಹಾಗಾದರೆ ನಮ್ಮ ಬಗ್ಗೆ ನಾವು ಇಟ್ಕೊಳ್ಳಬೇಕಾದ ಭಾವನೆ ಏನು? ವಿಶೇಷವಾಗಿ ಪುಟ್ಟ ಮಕ್ಕಳು, ಇನ್ನೂ ತಮ್ಮ ಬಗ್ಗೆ ಏನು ಭಾವನೆ ಇಲ್ಲದವರು, ಕ್ಲೀನ್ ಸ್ಲೇಟ್ ಆದವರು, ಅವರಿಗೆ ನಾವು ಕೊಡಬೇಕಾದ ಭಾವನೆಗಳೇನು? ಜೊತೆಗೆ ನಾವು ಕೂಡ ನಮ್ಮ ಬಗ್ಗೆ ನಾವು ಇಟ್ಕೊಳ್ಳಬೇಕಾದ ಭಾವನೆ ಏನು? ಇದೇ ಒಂದು ಯೋಗ. ಈ ಯೋಗಕ್ಕೆ ಹೆಸರು ಜ್ಞಾನ ಯೋಗ. 4 ಮಾರ್ಗಗಳಿಂದ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ತನ್ಮೂಲಕ ಅದರ ವೈಭವಗಳನ್ನು ಪಡೆಯಬಹುದು ಅಂತ ಹೇಳಿದೆ. ಆ 4 ಮಾರ್ಗಗಳಲ್ಲಿ ಇದು ಒಂದು ಮಾರ್ಗ. ಈ ಮಾರ್ಗಕ್ಕೆ ಏನಂತ ಕರೀತಾರೆ? ಜ್ಞಾನ ಯೋಗ ಅಥವಾ ಸ್ವರೂಪ ಧ್ಯಾನ. ಸ್ವರೂಪ, ಸ್ವಂತ. ಸ್ವ ಅಂದ್ರೆ ಸ್ವಂತ. ನಾನು ನಿಜಕ್ಕೂ ಏನಾಗಿದ್ದೇನೆ ಅದನ್ನೇ ಧ್ಯಾನ ಮಾಡುವುದು. ಆದ್ದರಿಂದ ಕೆಲವು ಕಡೆ ಗುರುಗಳು ಹೇಳ್ಕೊಡ್ತಾರೆ ಶಿಷ್ಯರಿಗೆ, ಸೋಹಂ, ಶಿವೋಹಂ, ಅಹಂ ಬ್ರಹ್ಮಾಸ್ಮಿ. ಈ 3 ಅರ್ಥ ಒಂದೇ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವಾಗಿದ್ದೇನೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಹುಡುಗ ಹೇಳ್ತಾನೆ, ನಾನು ಬ್ರಹ್ಮವಾಗಿದ್ದೇನೆ, ನಾನು ಸಿಂಹವಾಗಿದ್ದೇನೆ ಅಂತ ಅರ್ಥ. ನಾನು ಕುರಿ ಅಲ್ಲ,
ಇಷ್ಟು ದಿನ ನನ್ನನ್ನು ಮನುಷ್ಯ ಅಂತ ಭಾವಿಸ್ಕೊಂಡಿದ್ದೆ. ನಾನು ಮನುಷ್ಯ ಅಲ್ಲ, ನಾನು ಬ್ರಹ್ಮ. ಆದರೆ ಇಷ್ಟು ದಿನ ಭಾವಿಸ್ಕೊಂಡಿದ್ದಕ್ಕೆ ಅದರ ಪರಿಣಾಮ ಇನ್ನೂ ಕೆಲವು ದಿನ ಇರುತ್ತೆ, ಒಂದೆರಡು ವರ್ಷದಲ್ಲಿ ಹೊರಟೋಗುತ್ತೆ. ಕಳೆದ 100 ಜನ್ಮಗಳಿಂದ ಯಾವಾಗ ಮನುಷ್ಯ ಆಧ್ಯಾತ್ಮಿಕಕ್ಕೆ ಬರ್ತಾನೆ, ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಬರುತ್ತೆ, ನೆನ್ಪಿಟ್ಕೊಳ್ಳಿ, 100 ಮನುಷ್ಯ ಜನ್ಮಗಳು ಆಗೋಗಿದೆ ಅವನಿಗೆ. ಚಿಂಪಾಂಜಿಯಿಂದ ಮೊದಲನೇ ಜನ್ಮ ಮನುಷ್ಯ ಜನ್ಮ ಆಗಿದ್ರೆ, 50ನೇ ಜನ್ಮ ಆಗಿದ್ರೆ, ಕೆಲವು ಕಡೆ 100ನೇ ಜನ್ಮ ಆಗಿದ್ರೆ, ಚಿಂಪಾಂಜಿಯಿಂದ ಮನುಷ್ಯ ಜನ್ಮ ದೇವಸ್ಥಾನದ ಕಡೆ, ಆಶ್ರಮದ ಕಡೆ, ಅಧ್ಯಾತ್ಮದ ಕಡೆ ತಿರುಗಿಯೂ ನೋಡಲ್ಲ. ಒಂದು 200-300 ಜನ್ಮಗಳಾಗಿದೆ. ಒಂದಷ್ಟು ಭೋಗ ಅನುಭವಿಸಿದ್ದಾನೆ, ಪೆಟ್ಟು ಅನುಭವಿಸಿದ್ದಾನೆ, ಎಲ್ಲ ತಾರತಮ್ಯಗಳನ್ನು ನೋಡಿದ್ದಾನೆ. ಈ ಜಗತ್ತು ಏನು ಕಹಿ ಸಿಹಿ ಅನುಭವಗಳನ್ನು ಪಡ್ಕೊಂಡಿದ್ದಾನೆ. ಇದೇನು ಪ್ರಯೋಜನ ಇಲ್ಲ ಅಂತ 4 ಸಲ ಅನಿಸಿದೆ. ಹಾಗೆ 100 ಜನ್ಮಗಳಲ್ಲಿ ಪೆಟ್ಟು ತಿಂದು 108 ಅನುಭವಗಳನ್ನು ಪಡ್ಕೊಂಡವನ ಮಾತ್ರ ಈ ಜನ್ಮದಲ್ಲಿ ದೇವಸ್ಥಾನ, ಆಧ್ಯಾತ್ಮ, ವೇದಾಂತ, ಸತ್ಸಂಗ ಇವುಗಳಿಗೆ ಬರೋದು. ಇಲ್ಲಾಂದ್ರೆ ಬರಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಆದ್ದರಿಂದ ನಿಮಗೆಲ್ಲ ಒಂದು 200-300 ಜನ್ಮ ಆಗೋಗಿದೆ. ಮನುಷ್ಯ ಜನ್ಮವೇ ಒಂದು 200-300 ಜನ್ಮ ಆಗೋಗಿದೆ. ಆ 200-300 ಜನ್ಮಗಳಿಂದಲೂ ನಿಮ್ಮನ್ನು ನೀವು ಭಾವಿಸಿರೋದು ನಾನು ಮನುಷ್ಯ, ನಾನು ಪುರುಷ, ನನ್ನ ಕ್ವಾಲಿಫಿಕೇಶನ್, ನನ್ನ ದುಡ್ಡು, ನನ್ನ ಆಸ್ತಿ, ನನ್ನ ಹೆಂಡತಿ ಇವಳು, ನನ್ನ ಮಕ್ಕಳು ಇವರು, ಊರಿನಲ್ಲಿ ದೊಡ್ಡ ಮನುಷ್ಯ ನಾನು ಅಥವಾ ಸಣ್ಣ ಮನುಷ್ಯ, ನಾನು ನಿಷ್ಪ್ರಯೋಜಕ, ಯಾರು ಕೇರ್ ಮಾಡಲ್ಲ, ನನ್ನ ಹತ್ರ ಏನೂ ಇಲ್ಲ. ಏನೋ ಒಟ್ಟಿನಲ್ಲಿ ನಿಮ್ಮ ಬಗ್ಗೆ ನೀವು ಒಂದು ಚಿತ್ರ ಇಟ್ಕೊಂಡಿದ್ದೀವಿ. ಎಷ್ಟು ಕಾಲ ಇಟ್ಕೊಂಡ್ರಿ? 1 ವರ್ಷ ಇಟ್ಕೊಂಡ್ರೆ ಆ ಭಾವನೆ 100 ಜನ್ಮಗಳಲ್ಲಿ 200 ಜನ್ಮಗಳಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಹಾಗೆ ನಾನು ಪುರುಷ, ನಾನು ಸ್ತ್ರೀ, ನಾನು ಜಮೀನ್ದಾರ, ನಾನು ಮತ್ತೊಂದು ಮಗದೊಂದು, ಈ ಭಾವನೆ 300 ಜನ್ಮಗಳಲ್ಲಿ ಒಂದೊಂದು ಜನ್ಮದಲ್ಲೂ 50-60 ವರ್ಷ ತಲೆಯಲ್ಲಿ ಕೂತಿರೋದು 10 ನಿಮಿಷಕ್ಕೂ 5 ದಿನಕ್ಕೂ 1 ತಿಂಗಳಿಗೂ 2 ತಿಂಗಳಿಗೂ ತಲೆಯಿಂದ ಹೊರಟೋಗುತ್ತಾ? ಆದ್ದರಿಂದ ಪದೇ ಪದೇ 100 ಜನ್ಮಗಳ ಕೊಳೆ ಕೊನೆಗೆ 100 ದಿನಗಳಾದರೂ ಬೇಡವೆ? 100 ಜನ್ಮಗಳ ಕೊಳೆಗೆ ಒಂದು 10 ವರ್ಷವಾದರೂ ಬೇಡವೆ ಆ ಕೊಳೆ ಸ್ವಚ್ಛ ಮಾಡುವುದಕ್ಕೆ? ಪದೇ 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 ಹೇಳ್ತಾ ಇರಬೇಕು, ನಾನು ಬ್ರಹ್ಮ. ಪುರುಷ, ಸ್ತ್ರೀ ಇತ್ಯಾದಿಗಳೆಲ್ಲ ಶರೀರದ್ದು. ಕೋಪಿಷ್ಟ, ಶಾಂತ ಮನಸ್ಕನವನು, ಬುದ್ಧಿವಂತ, ದಡ್ಡ, ಅದೆಲ್ಲ ಮನಸ್ಸಿನದು. ಇಷ್ಟು ಎತ್ತರ ಇದ್ದೀನಿ, ಇಷ್ಟು ದಪ್ಪ ಇದ್ದೀನಿ, ಈ ಶರೀರ ಬಿದ್ದ ದಿನ ಅದು ಹೊರಟೋಗುತ್ತೆ. ನಾನು ಬೇರೆಯವನಾಗ್ತೀನಿ, ಅದನ್ನು ನಾನು ನೆಚ್ಕೋಬಾರದು. ಶರೀರ ಬಿದ್ದಾಗ ಶರೀರದ ಲಕ್ಷಣಗಳೆಲ್ಲ ಹೊರಟೋಯ್ತು ನಿಮ್ದು. ಹೇಗೆ ಶರೀರವನ್ನು ಒಂದಿನ ಬಿಸಾಕ್ತೀಯ ಅಥವಾ ಒಂದೊಂದು ಜನ್ಮದಲ್ಲೂ ಶರೀರವನ್ನು ಬಿಸಾಕ್ತೀಯೋ, ಹಾಗೆ 10 ಜನ್ಮ 100 ಜನ್ಮಗಳಾದ ಮೇಲೆ ನಿನ್ನ ಮನಸ್ಸನ್ನು ಒಂದು ದಿನ ಬಿಸಾಕ್ತೀಯ. ಇನ್ನು ಮುಂದೆ ಮನಸ್ಸು ಬೇಡ, 80ನೇ ವಯಸ್ಸಿಗೆ ಇನ್ನು ಮುಂದೆ ಈ ಶರೀರ ಬೇಡ ಅಂತ ಬಿಸಾಕಿದೆಯಲ್ಲ, ಹಾಗೆ ಈ ಮನಸ್ಸು ಬೇಡ, ಈ ಮನಸ್ಸು ಇರಲಿ ಅಂತ 1000 ಸಲ ನಿನ್ನ ಮನಸ್ಸನ್ನು ಕೂಡ ನೀನು ಬಿಸಾಕ್ತೀಯ. ತಮೋಗುಣಿಯಾಗಿದ್ದಾಗ ಆ ತಮೋಗುಣಿ ಶರೀರ, ತಮೋಗುಣಿ ಮನಸ್ಸಿನ ತುಂಬಾ ತಮೋಗುಣ ತುಂಬಿದ್ದಾಗ ಆ ತಮೋಗುಣಿ ಮನಸ್ಸಿನಿಂದ ಬಿಡುಗಡೆ ಹೊಂದುವುದಕ್ಕೆ 10 ಜನ್ಮಗಳು ಬೇಕಾಗುತ್ತೆ. ಈಗಾಗಲೇ ಬಿಸಾಕಿರ್ತೀರಿ, ನಾನು ತಮೋಗುಣ ಇದ್ರೆ ಇಲ್ಲಿ ಬಂದು ಕೂಡ್ತಿರ್ಲಿಲ್ಲ. ರಜೋಗುಣಿಗೆ ಬಂದ್ರಿ, ಮನಸ್ಸಿನಲ್ಲಿ ರಜೋಗುಣ ತುಂಬಿದೆ. ಆ ರಜೋಗುಣವನ್ನು ಬಿಸಾಕೋದಕ್ಕೆ ಒಂದು 50 ಜನ್ಮ ತಗೊಂಡಿರ್ತೀರಿ. ಈಗ ಏನಾಗಿರಬಹುದು, ನೀವು ಸತ್ವ ಮತ್ತು ರಜಸ್ಸುಗಳ ಮಿಶ್ರಣ, ಸತ್ವ ರಜಸ್ಸುಗಳ ಮಿಶ್ರಣದಿಂದ ರಜಸ್ಸನ್ನು ಹೋಗಿಸೋದಕ್ಕೆ ಹೋಗಲಿ 1-2 ಜನ್ಮ. ಆಮೇಲೆ ಸತ್ವಗುಣ ಬಂದರೆ ಧ್ಯಾನಸ್ಥನಾಗ್ತಾನೆ ಮನುಷ್ಯ. ಸಂಪೂರ್ಣವಾಗಿ ಧ್ಯಾನ ಮಾಡುವ ಸಾಮರ್ಥ್ಯ ಬರುತ್ತದೆ ಸತ್ವಗುಣದಲ್ಲಿ. ಹಾಗೆ ಒಂದು 2-3 ಜನ್ಮ ಬೇಡ, ಒಂದು 4-5 ಜನ್ಮ. ಆವಾಗ ಸತ್ವಗುಣವೂ ಇದೂ ಬೇಡ ಅಂತ ಶರೀರಗಳನ್ನು ಬಿಸಾಕಿದಂಗೆ ಸತ್ವಗುಣವನ್ನು ಬಿಸಾಕುವಂತಹ ಒಂದು ಕಾಲ ಬರುತ್ತೆ. ಆವಾಗ ನಾವು ಕರಿತೇವೆ, ಮನುಷ್ಯನೇ ಈಗ ನಿನ್ನ ಮನೋನಾಶ ಆಗಿದೆ. ಮನೋನಯ, ಮನೋನಾಶ. ಹಾಗೆ ಶರೀರ ಒಂದಿನ ಹೋಗುತ್ತೆ, ಹಾಗೆ ಮನಸ್ಸು ಒಂದಿನ ಹೊರಟು ಹೋಗುತ್ತದೆ. ಆ ಮನಸ್ಸು ಹೋಗುವುದಕ್ಕೆ, ಮನಸ್ಸಿನಲ್ಲಿರ್ತಕ್ಕಂತಹ ಕಶ್ಮಲಗಳು ಹೋಗುವುದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಬೇಕಾಗಿರ್ತಕ್ಕಂಥದ್ದು? ಸ್ಪಷ್ಟವಾಗಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಯಾವ ದುರ್ಗುಣ ಮನಸ್ಸಿನಲ್ಲಿ ನಿನ್ನಲ್ಲಿ ಒಳಗಡೆ ಆಶ್ರಯ ಪಡ್ಕೊಂಡಿದೆಯೋ ಅದಕ್ಕೆ ವಿರುದ್ಧವಾದ ಭಾವನೆ ನಾನು ಅಂತ ಭಾವಿಸ್ಕೊ. ಜಿಪುಣ, ನೀವು ಜಿಪುಣರು ಅಂತ ಇಟ್ಕೊಳ್ಳಿ. ನಾನು ಧಾರಾಡಿ, ಯಾವ ಕಾಲಕ್ಕೂ ನಾನು ಜಿಪುಣತನ ನನ್ನ ಹತ್ರ ಸುಳ್ಳದೇ ಇಲ್ಲ. ನೀವು ಜಿಪುಣರು, ಆದರೆ ನೀವು ಅನ್ಕೋಬೇಕು, ನಾನು ಧಾರಾಡಿ ಜಿಪುಣತನ ನನ್ನ ಹತ್ರ ಸುಳ್ಳದೇ ಇಲ್ಲ,
ಅಂತ ಅನ್ಕೊಂಡು ಮತ್ತೆ ಧಾರಾಳತನದ ಬಗ್ಗೆ ಉಪನ್ಯಾಸ ಮಾಡ್ತಾ, ಧಾರಾಳತನದ ಪುಸ್ತಕಗಳನ್ನು ಓದ್ತಾ, ಧಾರಾಳತನದ ಮೆರೆದವರನ್ನ ಅವರನ್ನು ಗೌರವಿಸ್ತಾ ಒಂದು ದಿನ ನೀವು ಧಾರಾಳಿಗಳಾಗ್ತೀರಿ. ಇದು ಪ್ರತಿ ನಿಮ್ಮ ದುರ್ಗುಣಕ್ಕೂ ಅನ್ವಯಿಸುತ್ತೆ. ಕಾಮಾಂಧರು, ಭೋಗಾಸಕ್ತರ ಯೋಗಾಸಕ್ತರನ್ನು ಗೌರವಿಸಿ. ಭೋಗವನ್ನು ಬಿಸಾಕೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ. ಏನ್ ಪ್ರಯೋಜನ? ರಜೋಗುಣದಿಂದ ಸತ್ವಗುಣಕ್ಕೆ ಏರ್ತೀವಿ. ಸತ್ವಗುಣಕ್ಕೆ ಏರಿದರೆ ಮನಸ್ಸನ್ನು ನಿಯಂತ್ರಣ ಮಾಡುವುದಕ್ಕೆ, ಸಂಯಮ ಮಾಡುವುದಕ್ಕೆ, ಧಾರಣಾ, ಧ್ಯಾನ, ಸಮಾಧಿ ಈ ಸಂಯಮ ಮಾಡುವುದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸತ್ವಗುಣಿಯಾಗೋದ್ರಿಂದ ಸಂಯಮ ಮಾಡೋದು ಬಹಳ ಸುಲಭವಾಗುತ್ತೆ. ಸಂಯಮ ಮಾಡೋದ್ರಿಂದ ವಿಶ್ವದ ಬೇರೆ ಬೇರೆ ರಹಸ್ಯಗಳು ಒಂದು ರೀತಿ ಸರ್ವಜ್ಞತ್ವ ಬರುತ್ತದೆ. ನಮ್ಮಷ್ಟು ಜ್ಞಾನ ಯಾರಿಗೂ ಇರೋದಿಲ್ಲ, ಸರ್ವಜ್ಞತ್ವ ಬರುತ್ತದೆ. ಸಂಕಲ್ಪ ಮಾತ್ರದಿಂದ ಏನನ್ನು ಬೇಕಾದರೂ. ವಸಿಷ್ಠ ವಿಶ್ವಾಮಿತ್ರರ ಉದಾಹರಣೆ ತಗೊಳ್ಳಿ. ವಿಶ್ವಾಮಿತ್ರ ಎಲ್ಲಾ ಬಾಣಗಳನ್ನು ಬಿಟ್ಟ. ವಿಶ್ವಾಮಿತ್ರನ ಸಾಮ್ರಾಜ್ಯದಲ್ಲಿ ಯಾವ ಸೈನ್ಯ ಇತ್ತು ಆ ಸೈನ್ಯವನ್ನು ಮೀರಿಸಿದ ಒಂದು ಹಸು ವಸಿಷ್ಠರ ಆಶ್ರಮದಲ್ಲಿತ್ತು. ಆ ಒಂದು ಹಸುವಿಗೆ ಈ ಇಡೀ ಸೈನ್ಯ ಏನು ಮಾಡೋಕ್ಕಾಗಲಿಲ್ಲ. ಅಷ್ಟೇ ಅಲ್ಲ, ಈ ಸೈನ್ಯವನ್ನು ಕೊಚ್ಚಿ ಹಾಕಿದರು ಅವಳ ರೋಮಗಳಿಂದ ಹೊರಗೆ ಬಂದ ಸೈನಿಕರು. ವಸಿಷ್ಠರ ಆಶ್ರಮದಲ್ಲಿ ಸುರಭಿ ಅಂತ ಒಂದು ಹಸು ಇತ್ತು. ಕೌಶಿಕ ಅವನಿನ್ನೂ ವಿಶ್ವಾಮಿತ್ರ ಆಗಿಲ್ಲ. ರಾಜ ಕೌಶಿಕ ಒಂದ್ಸಲ ಯಾವುದೋ ಕಾರಣಕ್ಕೆ ಹೊರಗಡೆ ಹೋಗಿದ್ದ. ದೊಡ್ಡ ಸೈನ್ಯ ತಗೊಂಡು ಬಂದ. ವಾಪಸ್ ಬರ್ತಾ ಇದ್ದಾನೆ ತನ್ನ ಊರಿಗೆ. ವಸಿಷ್ಠ ಮಹರ್ಷಿಗಳ ಆಶ್ರಮ ಬಂತು. ಅವನ ರಾಜ್ಯದಲ್ಲೇ ಬರುತ್ತೆ ವಸಿಷ್ಠ ಮಹರ್ಷಿಗಳ ಆಶ್ರಮ. ರಾಜ ಬಂದಿದ್ದಾನೆ. ವಸಿಷ್ಠ ಮಹರ್ಷಿಗಳನ್ನು ಎದ್ದು ಹೋಗಿ ಅವನಿಗೆ ಸ್ವಾಗತ ಮಾಡಲಿಲ್ಲ. ಅದು ಇಲ್ಲ. ಅದು ರಾಜನೇ ಬಂದು ವಸಿಷ್ಠರು ಇದ್ದ ಕಡೆನೆ ಸಂಪೂರ್ಣವಾಗಿ ಅಲ್ಲಿ ಪಕ್ಕದ ನಿಂತ್ಕೊಂಡು ಪ್ರಣಾಮ ಮಾಡಿ, ಸಾಷ್ಟಾಂಗ ಪ್ರಣಾಮ ಮಾಡಿ ಎಲ್ಲ ಮಾಡಬೇಕು. ಅದೆಲ್ಲ ಮಾಡ್ದ. ವಸಿಷ್ಠ ಮಹರ್ಷಿಗಳು, ಏನು ರಾಜ, ಹೇಗೆ ನಡೀತಾ ಇದೆ ರಾಜ್ಯಭಾರ, ಎಲ್ಲಿ ಹೋಗಿದ್ದೆ ಎಲ್ಲ ಕೇಳಿದ್ರು. ಹೀಗೆಲ್ಲ ಆಗ್ತಾ ಇದೆ ಗುರುಗಳೇ, ಪಾಪ ಬಹಳ ದಣದಿದ್ದೀಯಾ ಅಂತ ಕಾಣುತ್ತೆ, ಈ ರಾತ್ರಿ ಆಶ್ರಮದಲ್ಲೇ ಉಳ್ಕೊ, ನಾಳೆ ಹೋಗುವಿ ಅಂತ ಒಪ್ಕೊಂಡ. ಆಶ್ರಮದಲ್ಲೇ ಉಳ್ಕೊಂಡ. ದೊಡ್ಡ ಸೈನ್ಯ, ಅವರಿಗೆಲ್ಲ ಊಟ ತಿಂಡಿ ಆಗ್ಬೇಕು. ಮತ್ತೆ ಏನು, ಯಾವುದು ಒಣ ರೊಟ್ಟಿ ಕೊಟ್ಟರೆ ಆಗುತ್ತಾ? ಸೈನಿಕರು ಪುಷ್ಟಿಕರವಾದ ಆಹಾರ. ಮತ್ತು ಆಗಿನ ಕಾಲದ ಇಂಡಿಯಾದಲ್ಲಿ ಆರ್ಥಿಕವಾಗಿ ಬಹಳ ಮುಂದುವರೆದಿದ್ದಂಥ ರಾಷ್ಟ್ರ. ಜನಸಾಮಾನ್ಯರ ಕಂಡೀಷನ್ಸ್ ಕೂಡ ಬಹಳ ಚೆನ್ನಾಗಿತ್ತು. ಎಲ್ಲ ಔತಣಕೂಟ. ರಾಜ ಪರಿವಾರ ಬಂದಿದೆ. ಔತಣಕೂಟ ಹೇಗೆ ಕೊಟ್ಟರು? ವಸಿಷ್ಠರ ಹತ್ರ ಒಂದು ಹಸು ಇತ್ತು, ಸುರಭಿ. ಅದರ ಹೆಸರು ಸುರಭಿ. ಅದು ವಸಿಷ್ಠರ ಸಾಕು ಮಗಳು. ಹೀಗೂ ತಿಳ್ಕೊಳ್ಬಹುದು ನಾವು ಅದನ್ನ. ವಸಿಷ್ಠರ ತಪಸ್ಸನ್ನು ಮೆಚ್ಚಿ, ವಿಶೇಷವಾಗಿ ವಸಿಷ್ಠರ ದೊಡ್ಡ ಗುಣ ಏನು ಅಂದ್ರೆ, ಸಹಸ್ರಾರು ಜನ ವಿದ್ಯಾರ್ಥಿಗಳು ಅವರ ಹತ್ರ ಕಲಿತಾ ಇದ್ರು. ಯಾವುದೇ ರೀತಿಯ ಫೀಸ್ ಇಲ್ಲದೆ ಉಚಿತವಾಗಿ. ವಸಿಷ್ಠರ ಒಂದು ಕೀರ್ತಿ ಇರೋದೇ ಕುಲಪತಿಗಳವರು. ಕುಲಪತಿ ಅಂತಂದ್ರೆ 10,000 ಜನ ವೇದಮ್ಮನುಚ್ಯ ಆಚಾರ್ಯವಂತೆ ಅಂತೆವಾಸಿಗಳು. 10,000 ಜನ ಅಂತೆವಾಸಿ ಅಂದ್ರೆ ದೊಡ್ಡ ವಿದ್ಯಾವಂತನಾಗಬೇಕು ಅಂತ ಜ್ಞಾನದಾಹದಿಂದ ತನ್ನ ಜೀವನದಲ್ಲಿ ಯಾವ ತ್ಯಾಗಕ್ಕೂ ಸಿದ್ಧನಾಗಿ ಬಂದಿರುವ ವಿದ್ಯಾರ್ಥಿ ಒಟು ಅಂತೆವಾಸಿ. 10,000 ಜನ ಅಂತೆವಾಸಿಗಳಿಗೆ ಯಾರು ನೋಡ್ಕೊಳ್ತಾರೆ ಅವರಿಗೆ ಕುಲಪತಿ ಅಂತ ಹೆಸರು. ಈಗ ನಮ್ಮ ದೇಶದಲ್ಲಿ ಕುಲಪತಿ ಅನ್ನೋ ಹೆಸರಿದೆ. ಕುಲಪತಿಗಳಿದ್ದಾರೆ, ಆದರೆ ಅವರು ಬೇರೆ ಬೇರೆ ತರ ಇದ್ದಾರೆ. ಅದನ್ನು ಅವ್ರು ಹೇಳದೇ ಇರೋದು ಒಳ್ಳೆಯದೇ, ನೀವು ಕೇಳದೇ ಇರೋದು ಒಳ್ಳೆಯದು. ಸರಿ, 10,000 ಜನ. ಸ್ವಯಂ ರಾಮನು ಕೂಡ ವಸಿಷ್ಠರ ಆಶ್ರಮದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡಿದವ. ಸರಿ, ಇವರ ಅದ್ಭುತವಾದಂತಹ ದಾನ, ಧರ್ಮ, ಅನ್ನದಾನ ಇದನ್ನು ಕಂಡು ದೇವತೆಗಳು ಒಂದು ಹುಡುಗಿಯನ್ನ ಅಥವಾ ಒಂದು ಹಸುವಿನ ರೂಪದಲ್ಲಿ ಕಳಿಸಿದರು. ಈ ದೇವತೆಗಳಿಗೆ ಒಂದೇನು, ದೇವತೆಗಳೇ ಅಲ್ಲ, ಮನುಷ್ಯರ ಬೆಟಮ್ ಸೈಕಾಸಿಸ್ ಅಂತ ಕರೀತಾರೆ. ಇದು ಕ್ರಿಸ್ತ ಶಕ 7-8ನೇ ಶತಮಾನದವರೆಗೆ ಇಂಡಿಯಾ ದೇಶದಲ್ಲಿ ಎಲ್ಲರಿಗೂ ಬರ್ತಾ ಇದ್ದಂಥ ಒಂದು ವಿದ್ಯೆ. ಏನದು? ನಮ್ಮ ಶರೀರದಿಂದ ಇನ್ನೊಂದು ಶರೀರಕ್ಕೆ ನಾವು ಎಂಟರ್ ಆಗ್ಬಿಡೋದು. ಇದೆಲ್ಲ ಲಕ್ಷಣಗಳನ್ನು ಇಟ್ಕೊಂಡು
ಇದೇ ರೀತಿ ಮಾತಾಡುವುದು ಕೂಡ ಒಂದು ಹಸು ಅಥವಾ ಇನ್ಯಾವುದೋ ಒಂದು ಪ್ರಾಣಿ ಶರೀರ ಅಲ್ಲಿ ಹೋಗಿ ಅಲ್ಲಿ ಹೇಗೆ ಮಾತಾಡ್ತೀರೋ ಹಾಗೆ ಮಾತಾಡಬಹುದು. ಶರೀರ ಮಾತ್ರ ಬೇರೆ. ಅದು ಸಾಧ್ಯವಾಗುವುದು ಯಾರಿಗೆ? ಹೆಚ್ಚು ಕಡಿಮೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡವನಿಗೆ ಅದು ಸಾಧ್ಯವಾಗುವುದು. ಅದಕ್ಕಿಂತ ಕೆಳಮಟ್ಟದಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಅದು ಮೆಟಂಸೈಕಾಸಿಸ್ ಅಂತ ಕರೀತಾರೆ. ಪೈಥಾಗೊರಸ್ ಇದನ್ನು ಕಲಿಯೋದಕ್ಕೆ ಆ ದೇಶದಿಂದ ಇಲ್ಲಿಗೆ ಬಂದು ಕಲಿತಾನೆ. ಪೈಥಾಗೊರಸ್ ಕಲಿತ ಮೇಲೆ ಅವನ ಆಶ್ರಮದಲ್ಲಿ ಪ್ಲಾಟೋ ಒಂದು 12-15 ವರ್ಷ ಇದ್ದು ಇದನ್ನೆಲ್ಲ ಕಲಿತು ಆಶ್ಚರ್ಯಗೊಂಡು ಹೋಗಿ ಆಮೇಲೆ ಪುಸ್ತಕಗಳನ್ನ ಬರೀತಾನೆ. ಆ ಪುಸ್ತಕಗಳಲ್ಲೆಲ್ಲ ಭಾರತೀಯ ಚಿಂತನೆ. ಯಾಕೆ? ಪೈಥಾಗೊರಸ್ ಪುಸ್ತಕಗಳಲ್ಲಿ ಭಾರತೀಯ ಚಿಂತನೆ ಇದ್ದದ್ದು, ಅದನ್ನೇ ಅವನೆಲ್ಲ ಬರೆದಿದ್ದು. ಇದೆಲ್ಲ ಆಯ್ತು ಅಂತ ಇಟ್ಕೊಂಡು ಶಂಕರಾಚಾರ್ಯರ ಜೀವನದಲ್ಲಿ ಅವರು ತಮ್ಮ ಶರೀರದಿಂದ ರಾಜನ ಶರೀರಕ್ಕೆ ಹೋಗಿದ್ದು ಬಹುಶಃ ಮೊನ್ನೆ ಹೇಳಿರ್ಬೇಕು ನಾನು. ಹೀಗೆ ಈ ದೇವತೆಗಳು ಈ ಸುರಭಿಯನ್ನು ಕಳಿಸಿದರು. ಇವಳು ಇಚ್ಛಾ ಮಾತ್ರದಿಂದ ಏನು ಬೇಕಾದರೂ ಮಾಡ್ತಾಳೆ. ನಿಮಗೆ ಸ್ವಾಮಿ ರಾಮ್ ಅವರು ವಿತ್ ದಿ ಹಿಮಾಲಯನ್ ಮಾಸ್ಟರ್ಸ್, ಹಿಮಾಲಯದ ಯೋಗಿಗಳ ಜೊತೆ ಅಂತ ಪುಸ್ತಕ ಬರೆದಿದ್ದಾರೆ ಸ್ವಾಮಿ ರಾಮ್. ಎಲ್ಲ ಓದಿ. ಹಿಮಾಲಯ ಸಾನ್ನಿಧ್ಯದಲ್ಲಿ ಅಂತಲೋ ಹಿಮಾಲಯದ ಯೋಗಿಗಳ ಜೊತೆ ಅಂತಲೋ ಇಂಗ್ಲಿಷ್ನಲ್ಲಿ ವಿತ್ ದಿ ಹಿಮಾಲಯನ್ ಮಾಸ್ಟರ್ಸ್. ಅದರಲ್ಲಿ ಒಬ್ಬರು ಯೋಗಿಗಳ ಹತ್ರ ಇವರು ಹೋಗ್ತಾರೆ, ಸ್ವಾಮಿ ರಾಮ್ ಹೋಗ್ತಾರೆ. ಸ್ವಾಮಿ ರಾಮ್ ಜೊತೆಗೆ ಇನ್ನೊಬ್ಬರನ್ನ ಯಾರನ್ನ ಕರ್ಕೊಂಡು ಹೋಗಿರ್ತಾರೆ. ಸ್ವಾಮಿ ರಾಮ್ ಹೋದಾಗ ಆ ಗುಹೆಯಲ್ಲಿದ್ದಂತಹ ಯೋಗಿ ಇವ್ರ ಜೊತೆಯಲ್ಲಿ ಬಂದ ವ್ಯಕ್ತಿಗೆ ಒಂದು ಚಾಕು ಕೊಟ್ಟು ಕೆಳಗಡೆ ಒಂದು ಹೆಣ ಬಿದ್ದಿದೆ, ಅದರಿಂದ ಒಂದು ಸ್ವಲ್ಪ ಮಾಂಸ ತಗೊಂಡ್ ಬಾ ಅಂತ ಹೇಳಿದ್ರು. ಇವರು ಹೋಗಿ ಚಾಕುವಿನಲ್ಲಿ ಕತ್ತರಿಸಿ ಒಂದು ಸ್ವಲ್ಪ ಮಾಂಸ ತಂದು ಅಡಿಗೆ ಮಾಡೋದಕ್ಕೆ ಅಂತ ಸ್ವಲ್ಪ ಅಡಿಗೆ ಸೌದೆ ಎಲ್ಲ ಹಾಕಿ ತಪ್ಪಲಿನಲ್ಲಿ ನೀರು ಹಾಕಿ ಮಾಂಸ ಹಾಕಿದ್ರು. ಒಂದು ಅರ್ಧ ಗಂಟೆ 1 ಗಂಟೆ ಅದು ಇದು ಯೋಗದ ವಿಷಯ ಮಾತಾಡ್ತಾ ನೀವು ಊಟ ಇಲ್ಲೇ ಮಾಡಿ ಅಂತಂದ್ರು. ಸ್ವಾಮಿ ರಾಮ್ ಗಾಬರಿ ಆದರು, ಜೊತೆಯಲ್ಲಿದ್ದವನು ಗಾಬರಿ ಆದ. ಮಾಂಸ ಹಾಕಿದ, ಮನುಷ್ಯನ ಮಾಂಸ, ಅದನ್ನು ಹಾಕಿ ತಿನ್ನೋದು ಇಲ್ಲ, ನೀವು ಇಲ್ಲೇ ಊಟ ಮಾಡಬೇಕು. ಯೋಗಿಗಳು ಹೇಳಿದ್ರು. ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡಿಕೊಂಡು ಊಟ ಮಾಡೋಕೆ ಒಪ್ಪಿದ್ರು. ತಟ್ಟೆ ಎಲ್ಲ ಹಾಕಿದ್ರು, ಬಡಿಸ್ತಾರೆ. ಅವರ ಜೀವಮಾನದಲ್ಲೇ ತಿಂದಿರಲಿಲ್ಲ ಅಂತಹ ರಸಗುಲ್ಲ. ಈ ಸ್ವಾಮಿ ರಾಮ್ಗೆ ಆಶ್ಚರ್ಯ, ಮಹಾಶಯ ಇದು ಹೇಗೆ? ಅದರಲ್ಲೇನಿದೆ? ಜಗತ್ತಿನ ಯಾವುದೂ ಪಂಚಭೂತಗಳಿಂದಲೇ ಆಗಿದೆ. ಜಗತ್ತಿನ ಯಾವ ವಸ್ತುವು ಪಂಚಭೂತಗಳಿಂದಲೇ ಆಗಿದೆ. ಈ ಪಂಚಭೂತಗಳು ಒಂದು ಶಕ್ತಿಯ ನಿಯಂತ್ರಣದಲ್ಲಿದೆ. ಯಾವುದಾ ಶಕ್ತಿ? ನಿನ್ನ ಮನಸ್ಸು. ನಿನ್ನ ಮನಸ್ಸು ಹೇಳಿದಂತೆ ಪಂಚಭೂತಗಳು ಕೇಳಬಹುದು. ಆ ಶಕ್ತಿ ಬರುತ್ತೆ ನಿನ್ನ ಮನಸ್ಸಿಗೆ. ನಿನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಬಂದ್ರೆ ನೀನು ಆರ್ಡರ್ ಕೊಡು. ಎಲ್ಲರ ಮನಸ್ಸಿನ ಆರ್ಡರ್ ಅದು ಕೇಳಲ್ಲ. ಯಾರು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿದ್ದಾರೆ ಅವರ ಮನಸ್ಸಿನ ಆರ್ಡರ್ಗಳನ್ನು ಮಾತ್ರ ಕೇಳುತ್ತೆ ಪಂಚಭೂತಗಳು. ನಾನು ಆರ್ಡರ್ ಮಾಡಿದೆ, ರಸಗುಲ್ಲ ತಯಾರು ಮಾಡಿ. ಸ್ವಾಮಿ ರಾಮ್ಗೆ ರಸಗುಲ್ಲ ಕಂಡ್ರೆ ಬಹಳ ಇಷ್ಟ. ಅದನ್ನು ಅವ್ರು ಹೇಳೂ ಇರಲಿಲ್ಲ. ಇವ್ರು ಹೇಳಲಿಲ್ಲ ಅಂದ್ರೂ ಅವ್ರಿಗೆ ಗೊತ್ತಾಯಿತು ಸಾಧುಗಳಿಗೆ. ಮತ್ತು ಅಂಥ ರಸಗುಲ್ಲ ನನ್ನ ಜೀವಮಾನದಲ್ಲಿ ನಾನು ತಿಂದೇ ಇಲ್ಲ ಅಂದ್ರು. ತಾತ್ಪರ್ಯ ಏನು? ಯಾವುದೇ ಪದಾರ್ಥವನ್ನ ಏನನ್ನು ಬೇಕಾದರೂ ಪರಿವರ್ತನೆ ಮಾಡುವ ಸಾಮರ್ಥ್ಯಗಳು ಇತ್ಯಾದಿಗಳೆಲ್ಲ ಮನಸ್ಸಿನ ಶಕ್ತಿಗಳ ಮೇಲೆ ನಮ್ಮ ನಿಯಂತ್ರಣ ಬಂದರೆ ಬರುತ್ತೆ. ಈ ಹಸುವಿನ ರೂಪದಲ್ಲಿರುವ ಸುರಭಿ ಅನ್ನುವಂತಹ ಮಹಾ ಅದ್ಭುತ ವ್ಯಕ್ತಿ ಈ ಸೈನ್ಯಕ್ಕೆಲ್ಲ ಅದ್ಭುತವಾದ ಅಡಿಗೆ ಮಾಡಿಕೊಟ್ಲು. ತಮ್ಮ ಜೀವಮಾನದಲ್ಲಿ ಅಂತ ಊಟ ಮಾಡಿರಲಿಲ್ಲ ರಾಜ ಕೌಶಿಕ ಮತ್ತು ಅವನ ಸೈನಿಕರು. ಮಾರನೇ ದಿನ ಕೌಶಿಕನಿಗೆ ಅನ್ನಿಸ್ತು, ಇನ್ನೊಂದು 2 ದಿನ ಇಲ್ಲೇ ಇದ್ಬೇಡ. 2-3 ದಿನ ಅಲ್ಲೇ ಇದ್ದ ವಸಿಷ್ಠ ಮಹರ್ಷಿಗಳು. 2-3 ದಿನ ಅವ್ರಿಗೆಲ್ಲ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಷಡ್ ರಸಗಳಿಂದ ಕೂಡಿರ್ತಕ್ಕಂಥ ಊಟ ಕೊಟ್ಟು. ಕೌಶಿಕನಿಗೆ ಸಂದೇಹ ಬಂತು, ಮಹರ್ಷಿ ಇದನ್ನೆಲ್ಲ ಹೇಗೆ ಮಾಡಿದ್ರು ನೀವು? ಅಡಿಗೆಯವರು ಯಾರಿದ್ದಾರೆ? ಅಡಿಗೆಯವರಲ್ಲ, ನನ್ನ ಮಗಳು ಸುರಭಿ ಇದ್ದಾಳೆ, ಅವಳೇ ಮಾಡ್ತಾಳೆ, ಅವಳನ್ನು ನನಗೆ ಕೊಡಿ, ನನಗೆ ಬೇಕವಳು. ಚಿಂತೆ ಇಲ್ಲ, ಅವಳು ಒಪ್ಕೊಂಡ್ರೆ ಕರ್ಕೊಂಡು ಹೋಗಿ. ಸುರಭಿ ಬಂದು ವಸಿಷ್ಠ ಹೇಳ್ತಾ, ಅಮ್ಮ ರಾಜ ನಿನ್ನನ್ನು ಇಷ್ಟಪಟ್ಟಿದ್ದಾನೆ, ನೀನು ಹೋಗು. ಅವಳು ಹೋಗ್ತಾಳ ರಾಜ ನಿನ್ನ ಮನೇಲಿ ಇಟ್ಕೋ, ನೀನು ರಾಜ ಆಗಿದ್ದೆ. ನೀನು ರಜೋಗುಣಕ್ಕೆ ನಮ್ಮ ಪ್ರಪಂಚದಲ್ಲಿ 3 ಕಾಸಿನ ಬೆಲೆ ಇಲ್ಲ. ಅದು ಭೂಲೋಕದಲ್ಲಿ, ಆ ಪ್ರಪಂಚ ಬೇರೆ.
ರಾಜನಿಗೆ ಗೌರವ ಕೊಡೋದು, ಹಣ ಇದ್ದವನಿಗೆ ಗೌರವ ಕೊಡೋದು, ಅಧಿಕಾರಸ್ಥನಿಗೆ ಗೌರವ ಕೊಡೋದು, ನಿಮ್ಮ ಪ್ರಪಂಚ ಬೇರೆ ಅದು. ನಾನು ಹೋಗಲ್ಲ ಅಂದು. ಯಾಕೆ? ಮಹರ್ಷಿ ನಿಮ್ಮ ಸ್ಥಾನವೇನು, ಅವನ ಸ್ಥಾನವೇನು? ನಿಮ್ಮ ಜೊತೆ ನಾನಿದ್ರೆ ನನಗೆ ಆಗುವ ಆನಂದ, ನನಗೆ ಸಿಗುವ ಜ್ಞಾನ, ನನ್ನ ಉತ್ಥಾನ, ನನ್ನ ಉದ್ಧಾರ ಅವನ ಹತ್ರ ಹೋದರೆ ಅನ್ಸುತ್ತೆ. ನಾನು ಹೋಗುವುದಿಲ್ಲ. ಮುಂದ್ಗಡೆ ಕೂತಿದ್ದಾನೆ ರಾಜ ಕೌಶಿಕ, ಮುಂದ್ಗಡೆನೆ ಕೂತಿದ್ದಾನೆ. ಇವನು ರಾಜ, ದರ್ಪ, ದಂಭ, ಅಹಂಕಾರ. ಮಾಮ ಬರಲ್ಲ ಅಂದು. ಸೈನಿಕರೇ, ಈ ಹಸುವಿಗೆ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗರು. ನೋಡಿ, ಇದಕ್ಕೋಸ್ಕರವೇ ಅವಳು ಹೋಗಲಿಲ್ಲ. ಇಂಥ ವ್ಯಕ್ತಿಗಳ ಜೊತೆ ನಾವು ಬದುಕೋಕ್ಕಾಗುತ್ತಾ ಅಂತ ಅವಳಿಗೆ ಗೊತ್ತು. ಅವಳನ್ನು ಹಿಡಿಯೋದಕ್ಕೋದ್ರೆ ಓಡ್ ಹೋದ್ಲು. ಹಸು ಅಲ್ವಾ? ಹಸುವಿನ ರೂಪದಲ್ಲಿದ್ದ ಯಾವುದು ಮಹಾಶಕ್ತಿ, ದೇವತೆಗಳು ಗಿಫ್ಟ್ ಕೊಟ್ಟಿದ್ದಂತ ಒಂದು ಮಹಾಶಕ್ತಿ. ಹೇಗಾದರೂ ಭಾವಿಸ್ಕೋಬಹುದು. ಕಾವ್ಯದಲ್ಲಿ ಸಣ್ಣ ಪುಟ್ಟ ಈ ತರ ಇಮ್ಯಾಜಿನೇಷನ್ಸ್ ಬರುತ್ತೆ. ಇಡೀ ಸೈನ್ಯವೇ ಹಿಡಿಯೋದಕ್ಕೆ ಬಂತು. ಇವಳು ಯೋಚನೆ ಮಾಡಿದ್ಲು, ನಾನು ಓಡಿ ಹೋದ್ರೆ ಆಗ್ಲಾರದ ಮಾತು. ಮೈ ಕೊಡಗಿದ್ಲು ಒಂದ್ಸಲ. ಎಷ್ಟು ಕೂದಲುಗಳು ಆಚೆ ಬಂತು, ಅಷ್ಟು ಒಂದೊಂದು ಕೂದಲಿನಿಂದ ಒಂದು ತುಕಡಿನೇ ಬಂತು. ಒಬ್ಬ ಸೈನಿಕ ಅಲ್ಲ, ಆ ತುಕಡಿಗಳು ಹೋಗಿ ಈ ರಾಜ ಕೌಶಿಕನ ಸೈನ್ಯವನ್ನು ಕೊಚ್ಚಿ ಹಾಕ್ಬಿಟ್ಟು ಒಬ್ಬ ಸೈನಿಕನ ಉಳಿಸಿ. ಇವನಿಗೆ ಕೇಳ್ತೀರಾ? ಕೌಶಿಕನಿಗೆ ಇವನು ಸಿಟ್ಟು. ಅವಳ ಮೇಲೆ ಏನೋ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ವಸಿಷ್ಠನ ಮೇಲೆ ಬಾಣ ಪ್ರಯೋಗ ಮಾಡೋಕೆ ಹೊರಟು. ವಸಿಷ್ಠರು ಇದೆ ಮನಸ್ಸಿನ ನಿಯಂತ್ರಣವಿಟ್ಕೊಂಡಿರ್ತಕ್ಕಂಥವ್ರ ವೈಭವಗಳು. ಅವನು ಏನು ಬಾಣಗಳನ್ನು ಬಿಡ್ತಾನೆ ಅದನ್ನು ಎದುರಿಸೋದಕ್ಕೆ ಒಂದು ಹುಲ್ಲು ಕಡ್ಡಿಗೆ ತಮ್ಮ ಒಂದು ಶಕ್ತಿಯನ್ನು ಆವಾಹನೆ ಮಾಡಿ ಅದನ್ನಲ್ಲಿಟ್ಟರು. ದಾಕ್ಷಾಯಿಣಿ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಹೋಗಿ ತಂದೆ ಆ ಯಜ್ಞಕಾಲದಲ್ಲಿ ಶಿವನನ್ನು ಅವನು ನಿಂದಿಸಿ ತನ್ನ ಗಂಡನಿಗಾದ ನಿಂದನೆಯನ್ನು ಕೇಳಿ ಸಹಿಸಿಕೊಳ್ಳೋಕ್ಕಾಗಲಾರದೆ ಆ ಯಜ್ಞಕ್ಕೆ ಬಿದ್ದು ಆಹುತಿಯಾದ ಸುದ್ದಿ ಶಿವನಿಗೆ ಮುಟ್ಟಿ ಆ ದಕ್ಷನಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಒಂದು ಕೂದಲನ್ನು ಕಿತ್ತ ಶಿವ. ಸಂಕಲ್ಪ ಮಾಡಿದ, ಒಬ್ಬ ಧೀರ ಹೊರಗಡೆ ಬರಲಿ, ಒಂದು ಕೂದಲನ್ನು ಕಿತ್ತ. ತದ್ರೂಪಿಯಾದ ಒಬ್ಬ ನಿಂತ, ಸ್ವಯಂ ಶಿವನೇ ಅನ್ನುವ ಹಾಗೆ ಒಬ್ಬ ನಿಂತ. ಏನು ಆಜ್ಞೆ ಅಂತ ಕೇಳಿದ. ಹೋಗಿ ಆ ಮೂರ್ಖನನ್ನ, ಆ ದುಷ್ಟನಿಗೆ ಬುದ್ಧಿ ಕಲಿಸು. ಇವನು ಹೋದ, ಆ ದಕ್ಷ ಪ್ರಜಾಪತಿ ತಲೆ ಕಡ್ದಾಕದ. ಯಾರು ಬಂದರೂ ಬಿಡಲಿಲ್ಲ. ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಒಂದು ಕೂದಲು ಸಾಕು. ಒಬ್ಬ ತದ್ರೂಪಿಯನ್ನು ನಿರ್ಮಾಣ ಮಾಡುವುದಕ್ಕೆ ಒಂದು ಕೂದಲು ಸಾಕು. ಯಾಕೆ? ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ? ಅವನು ಇನ್ಫಿನಿಟಿನ ಒಂದು ಪಾರ್ಟು, ಅದು ಇನ್ಫಿನಿಟೇ. ಅದಕ್ಕೆ ಹೇಳಿದ್ದಾನೆ, ಸನಾತನ ಧರ್ಮದ ವಿಚಾರಗಳು ಅರ್ಥವಾಗಬೇಕು ಅಂದ್ರೆ ಒಂದಷ್ಟು ಸೈನ್ಸು, ಒಂದಷ್ಟು ಮ್ಯಾಥಮೆಟಿಕ್ಸು ಇವೆಲ್ಲ ತಿಳಿದಿರಬೇಕು. ಅನಂತನ ಒಂದು ಭಾಗ ಅನಂತವೇ. ಹಾಗೆಯೇ ವಸಿಷ್ಠ ಒಂದು ಹುಲ್ಲು ಕಡ್ಡಿಗೆ ತನ್ನ ಒಂದಷ್ಟು ಶಕ್ತಿ ಆವಾಹನೆ ಮಾಡಲಿಟ್ಟ. ವಿಶ್ವಾಮಿತ್ರನ ಬಾಣಗಳೆಲ್ಲ ಅಲ್ಲಿಗೆ ಬಂದು ಅಲ್ಲಿ ಸುಮ್ಮನೆ ಟುಸ್ ಆಗ್ತಿತ್ತು. ಈ ಪಟಾಕಿ ಮಕ್ಕಳು ಹೊಡೆಯುವ ಟುಸ್ ಪಟಾಕಿಗಳಾಗುತ್ತವೆ. ಪಟಾಕಿ ಆ ಥರದ್ದು ಈಗ ನಮ್ಮ ಪ್ರಕೃತಿಯಲ್ಲೂ ಇದೆ. ಬರ್ಮುಡಾ ಟ್ರಯಾಂಗಲ್ ಅಂತಿದೆ. ಅಲ್ಲಿ ನೀವು ಏನು ತಗೊಂಡು ಹೋದ್ರೂ ಕೂಡ ನುಗ್ಗಿ ಹಾಕ್ಬಿಡುತ್ತೆ. ಬ್ಲ್ಯಾಕ್ ಹೋಲ್ ಆಕಾಶದಲ್ಲಿರ್ತಕ್ಕಂಥದ್ದು ಈ ಬರ್ಮುಡಾ ಟ್ರಯಾಂಗಲ್ಗಳು. ನೀವು ದೇಹದಲ್ಲಿ ತಗೊಂಡೋಗಿ ಅದು ನುಗ್ಗಿ ಹಾಕುತ್ತೆ ಅದನ್ನು. ಹಾಗೆ ವಸಿಷ್ಠ ಅಲ್ಲಿ ಒಂದು ಬರ್ಮುಡಾ ಟ್ರಯಾಂಗಲ್ ನಿರ್ಮಾಣ ಮಾಡಿ ಬೇಗ ಬಾಣ ಬಿಡ್ತೀವಿ. ಬಾಣಗಳೆಲ್ಲ ಮುಗಿದು ಏನೇನೋ ಮಾಡಿ ಕೊನೆಗೆ ವಿಶ್ವಾಮಿತ್ರ ಒಂದು ನಿರ್ಧಾರಕ್ಕೆ ಬರ್ತಾನೆ. ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ. ನೆನ್ನೆಯಿಂದ ಇವತ್ತಿನವರೆಗೆ ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲ ಉಪನ್ಯಾಸದ ಸಾರಾಂಶ ಬಾಹುಬಲ, ರಾಜಬಲ, ಸೈನಿಕ ಬಲ, ಆಯುಧ ಬಲ, ಹೊರ ಪ್ರಪಂಚದ ಬಲ, ಹೊರ ಜಗತ್ತಿನ ವೈಭವ ಅದು ತಪೋಬಲದ ಮುಂದೆ ಶೂನ್ಯ. ಧಿಕ್ ಕ್ಷತ್ರಿಯ ಬಲ. ಬ್ರಹ್ಮತೇಜ ಅಂದ್ರೆ ಬ್ರಹ್ಮಜ್ಞಾನಿಯಾದಾಗ ಅವನಿಗೇನು ತೇಜಸ್ಸು ಬರುತ್ತೆ, ಬ್ರಹ್ಮಜ್ಞಾನಿಯಾದಾಗ ಅವನಿಗೇನು ಶಕ್ತಿ ಬರುತ್ತೆ, ಅದು ಬ್ರಹ್ಮತೇಜ. ಕ್ಷಾತ್ರವೀರ್ಯ ಬ್ರಹ್ಮತೇಜ. ಬ್ರಹ್ಮತೇಜದ ಮುಂದೆ ಕ್ಷಾತ್ರವೀರ್ಯ ನಗಣ್ಯ. ಇದನ್ನೆಲ್ಲ ನಾವು ನೋಡಬೇಕು. ವಸಿಷ್ಠ
ದಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಹೀಗಾಗಿ ತಾತ್ಪರ್ಯ ಇಷ್ಟೇ ತಾತ್ಪರ್ಯ. ಮನಸ್ಸಿನ ಕಡೆಗೆ ಗಮನ ಕೊಡು, ಸಂಪೂರ್ಣವಾಗಿ ಮನಸ್ಸಿನ ಕಡೆಗೆ ನಿನ್ನ ಗಮನ ಕೊಡು. ನೀನು ಯಾವುದನ್ನಾದರೂ ಕೂಡ ಈ ಇತಿಮಿತಿಗಳಿಂದ ಪಾರಾಗಬೇಕು ಅಂತಂದ್ರೆ ನಿನಗೆ ನೀನೇ ಹೇಳಿಕೋ. ನಿನ್ನಲ್ಲಿರುವ ದೌರ್ಬಲ್ಯಕ್ಕೆ ವಿರುದ್ಧವಾದ್ದನ್ನು ನೀನು ಹೇಳ್ಕೊಳ್ತಾ ಬಾ. ಇದು ನಾನಲ್ಲ, ಇದು ನಾನಲ್ಲ, ಇದು ಸ್ವರೂಪ ಜ್ಞಾನ. ಸೋಹಂ ಶಿವೋಹಂ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಆಗಿದ್ದೇನೆ. ಇಲ್ಲಿವರೆಗೆ ನನ್ನನ್ನು ಬೇರೆ ತಿಳ್ಕೊಂಡಿದ್ದೆ. ನಿಜಕ್ಕೂ ಹೇಳಬೇಕು ಅಂದ್ರೆ ಆ ಕಥೆಯನ್ನು ನಾವು ಕೇಳಿದ್ರೆ ಆ ಕಥೆಯಲ್ಲಿ ಸಿಂಹವಾಗಬೇಕಿರಲಿಲ್ಲ. ಸಿಂಹ ಕುರಿ ಆಗಿರಬೇಕಿರಲಿಲ್ಲ. ಅಜ್ಞಾನವನ್ನು ಹೋಗಿಸ್ಕೋಬೇಕಾಗಿತ್ತು. ಈಗಾಗಲೇ ಸಿಂಹ ಕಷ್ಟಪಟ್ಟು ಪ್ರಯತ್ನಪಟ್ಟು ತರಬೇತಿಗೆ ಒಳಪಡಿಸಿಕೊಂಡು ಈಗಿಲ್ಲದೇ ಇರತಕ್ಕಂತಹ ಸಿಂಹತ್ವವನ್ನ ಸ್ವಲ್ಪ ಸ್ವಲ್ಪ ಸಾಧಿಸಬೇಕಾದ ಅವಶ್ಯಕತೆ ಇರಲೇ ಇಲ್ಲ. ಕುರಿ ಆಗಿರಲೇ ಇಲ್ಲ. ಅದು ಯಾವ ಕಾಲಕ್ಕೂ ಕುರಿ ಆಗಿರಲಿಲ್ಲ, ಒಂದು ಸೆಕೆಂಡು ಆಗಿರಲಿಲ್ಲ. ಆಗಬೇಕಾಗಿದ್ದೇನು? ಅಜ್ಞಾನದಿಂದ ತನ್ನನ್ನು ತಾನು ಏನು ತಿಳ್ಕೊಂಡಿತ್ತು ಆ ಅಜ್ಞಾನದಿಂದ ಪಾರಾಗಬೇಕಾಗಿತ್ತು, ಭ್ರಾಂತಿಯಿಂದ ಪಾರಾಗಬೇಕಾಗಿತ್ತು, ಭ್ರಮೆಯಿಂದ ಪಾರಾಗಬೇಕಾಗಿತ್ತು. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ಏನದು? ಇದಕ್ಕೆ ಸಹಾಯ ಮಾಡಿದ್ದು ಯಾರು? ಪಕ್ಕದ ಕಾಡಿನ ಸಿಂಹ. ಆ ಸಿಂಹ ಬಂದಿರಲಿಲ್ಲ ಅಂದ್ರೆ ಇದ್ರ ಜೀವನ ಹೀಗೆ ಆಗ್ತಿತ್ತು. ನಮ್ಮಗಳ ಜೀವನದಲ್ಲಿ ಆ ಪಕ್ಕದ ಕಾಡಿನ ಸಿಂಹವನ್ನೇ ನಾವು ಗುರು ಅಂತ ಕರಿತೇವೆ. ಮನುಷ್ಯನೇ ನಿನ್ನ ಯಾವುದೇ ರೀತಿಯ ಉದ್ಧಾರಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಒಬ್ಬ ಮಹಾಗುರುವನ್ನು ಹೇಗಾದರೂ ಹುಡುಕು. ಪಕ್ಕದ ಕಾಡಿನ ಸಿಂಹ ಬಾರದೆ ಹೋಗಿದ್ದಿದ್ರೆ, ಅದು ಕೆಲವು ಚಿಂತನೆಗಳನ್ನು ಕೊಡದೆ ಹೋಗಿದ್ದಿದ್ರೆ, ಕೆಲವು ಉಪದೇಶಗಳನ್ನು ಕೊಡದೆ ಹೋಗಿದ್ದಿದ್ರೆ, ಕೆಲವು ಪ್ರೇರಣೆಗಳನ್ನ, ಸ್ಫೂರ್ತಿಗಳನ್ನ, ಪ್ರಚೋದನೆಗಳನ್ನ ಕೊಡದೆ ಹೋಗಿದ್ದಿದ್ರೆ ಸಿಂಹವಾಗಿ ಹುಟ್ಟಿ ಕುರಿಯಾಗಿ ಬದುಕುವಂತಹ ದುರ್ವಸ್ಥೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಇದಕ್ಕೆ ಅದೇ ಗುರು. ಪ್ರಾರಂಭದಿಂದ ಹೇಳಿದ ಹಾಗೆ ಮಹಾಪುರುಷ, ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮಹಾಪುರುಷ ಅಂದ್ರೆ ಯಾರು? ಈ ಗುರುವಿನ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಗುರು ಏನ್ ಮಾಡ್ತಾನೆ? ಗುರು ಅನ್ನುವಂಥವನು ಯಾರು? ಯಾಕೆ ಗುರು ಬೇಕು? ಗುರು ಯಾಕೆ ಬೇಕು ಅಂತಂದ್ರೆ ನಮಗೆ ಕೈಗೆ ಎಟುಕದ, ನಮಗೆ ಅರ್ಥವಾಗದ, ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ನಮ್ಮದಾಗಿಸಿಕೊಳ್ಳುವುದಕ್ಕೆ ಯಾರು ಸಹಾಯ ಮಾಡ್ತಾನೋ ಅವನು ಗುರು. ಇಷ್ಟೇ ಗುರು ಅಂತಂದ್ರೆ ಅರ್ಥ. ರಾಮಕೃಷ್ಣರು ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ. ಒಂದು ಊರಿಗೆ ಹೋಗಬೇಕು ಅಂತ ಆಸೆ ಇದೆ. ಈಗ ನಾಳೆ ನೀವು ಮಹಾಕುಂಭಕ್ಕೆ ಹೋಗ್ತೀರಿ, ಮಹಾಕುಂಭ ಮೇಳ. ಅಲ್ಲಿ ಆ ಊರು ನೀವು ನೋಡೇ ಇಲ್ಲ ಇಲ್ಲಿವರೆಗೆ. ಎಲ್ಲೆಲ್ಲಿ ಹೋಗಬೇಕು ಇದೇನೂ ನಿಮ್ಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಹೋಗುವುದರಿಂದ ಏನೋ ಒಂದು ಧನ್ಯತಾ ಭಾವ ಬರುತ್ತೆ. ಜೀವಮಾನದಲ್ಲೇ ಅದೊಂದು ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ತೀರಿ. 144 ವರ್ಷಗಳಿಗೊಮ್ಮೆ ಅದು ಬರುವಂತಹದ್ದು. ಬಿಡೋದೇ ಹಾಗೆ. ಅಲ್ಲಿ ಹೋಗುವುದಕ್ಕೆ ಒಂದು ಮಾರ್ಗ ಇದೆ. ಆ ಮಾರ್ಗ ಯಾರೋ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಎಲ್ಲೆಲ್ಲಿ ಏನೇನು ನೋಡಬೇಕು ನಾವೇ ಹುಡುಕೊಂಡು ಹೋದ್ರೆ ಇದನ್ನು ನೋಡಬೇಕು, ಇದನ್ನು ನೋಡಬೇಕು, ಇದನ್ನು ನೋಡಬೇಕು. ಅದು ಎಲ್ಲೆಲ್ಲಿದೆ ಯಾವುದು ನಮಗೆ ಗೊತ್ತಿಲ್ಲ. ಆ ಊರು ನಮ್ಗೆ ಪರಿಚಯ ಇಲ್ಲ, ಮೊದಲನೇ ಸಲ ಹೋಗ್ತಾ ಇರೋದು. ನಾವೇ ಹೋದರೆ ಬಹಳ ಹೈರಾಣ ಆಗ್ತೀವಿ, ಬಹಳ ಸುಸ್ತಾಗ್ತೀವಿ, ಆಯಾಸವಾಗುತ್ತೆ ನಮಗೆ. ಏನ್ ಮಾಡಬೇಕು? ಆ ಊರಿನ ಪೂರ್ಣ ಪ್ರಮಾಣದ ಪರಿಚಯ ಇರೋ ವ್ಯಕ್ತಿಯನ್ನ ಜೊತೆಯಲ್ಲಿಟ್ಕೊಂಡು ಅವನ ಸಹಾಯದಿಂದ ನಾವು ಹೋಗಬೇಕಾದ ಜಾಗ, ನೋಡಬೇಕಾದ ಜಾಗಗಳಿಗೆಲ್ಲ ಹೋಗಬೇಕು. ಆವಾಗ ಕಡಿಮೆ ಶ್ರಮದಿಂದ ಹೆಚ್ಚು ಲಾಭ, ಹೆಚ್ಚು ಆನಂದ ನಮ್ಮದಾಗುತ್ತದೆ. ಇದನ್ನು ನಾನು ಯಾಕೆ ಹೇಳಿದೆ? ಮನಸ್ಸಿನ ಮೇಲೆ ನಿಗ್ರಹ, ಮನೋನಿಗ್ರಹ ಇದನ್ನೇ ಪಲ್ಲವಿಯಂತೆ 2 ದಿವಸದಿಂದ ನಾವು ಮಾತಾಡ್ತಾ ಇದ್ದೀವಲ್ಲ, ಅದೇ ನಮಗೆ ಪರಿಚಯ ಇರತಕ್ಕಂಥ ಪ್ರದೇಶವೇ. ನಮ್ಮ ಮನಸ್ಸು ನಮಗೆ ಪರಿಚಯ ಇದೆಯೇ? ಇದನ್ನು ಮಾಡೋಣ ಅಂತ ಮನಸ್ಸು ಹೇಳ್ತು, ಮಾಡಿದ್ವಿ, ಜೀವನದಲ್ಲಿ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೊಂಡ್ವಿ. ಇದು ಬೇಡ ಅಂತ ಮನಸ್ಸು ಹೇಳ್ತು, ಬಿಟ್ವಿ, ಜೀವನದಲ್ಲಿ ದೊಡ್ಡ ಏನೋ ಒಂದನ್ನು ಮಹತ್ತರವಾದನ್ನು ಕಳ್ಕೊಂಡ್ವಿ.
ಮನಸ್ಸು ಯಾವುದು ಮಾಡೋಣ ಅಂತೂ ಮಾಡಿ ಅದರಿಂದ ದುಃಖಕ್ಕೊಳಗಾದಿವಿ. ಮನಸ್ಸು ಯಾವುದು ಬೇಡ ಅಂತ ಹೇಳ್ತು ಅದನ್ನು ಬಿಟ್ಟು ದೊಡ್ಡ ದುಃಖಕ್ಕೊಳಗಾದಿವಿ. ನಮ್ಮ ಮನಸ್ಸಿನ ಮಾತು ನಾವು ಕೇಳೋದಕ್ಕಾಗಿ ಕೇಳಿ ಈ ರೀತಿ ಆಯಿದ್ವಿ. ಯಾಕೆ? ನಮ್ಮ ಮನಸ್ಸು ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುವ ಸ್ಥಿತಿಯಲ್ಲಿಲ್ಲ. ಅದು ಅಜ್ಞಾನಿಯಾಗಿದೆ ಈಗ. ಯಾಕೆ? ಕೊಳೆ ತುಂಬಿದೆ, ಅದರ ಒಳಗಡೆ ಬೆಳಕಿಲ್ಲ. ಇಂಥ ಮನಸ್ಸನ್ನು ನೆಚ್ಚಿಕೊಂಡು ನಾವು ಮನಸ್ಸು ಹೇಳದಂತೆ ಕೇಳುವುದಕ್ಕಾಗುತ್ತೆಯೇ? ಅದರ ಒಳಗಡೆ ಇರುವ ಶಕ್ತಿಗಳನ್ನು ನಮ್ಮದಾಗಿಸಿಕೊಳ್ಳೋಕ್ಕಾಗುತ್ತೆಯೇ? ಅದರ ಒಳಗಡೆ ಇರುವ ಶತ್ರುಗಳನ್ನು ಕೊಲ್ಲೋಕ್ಕಾಗುತ್ತವೆಯೇ? ಮನಸ್ಸಿಗಿಂತಲೂ ದೊಡ್ಡ ಶತ್ರು ಯಾರು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಮೊದಲನೇ ದಿನ ಹೇಳಿದೆ, ಉದ್ಧರೇದ ಆತ್ಮನ ಆತ್ಮಾನಂ ಅವಸಾದಯೇ. ನಿನ್ನ ಮನಸ್ಸೇ ನಿನ್ನ ಉದ್ಧಾರಕ್ಕೆ ಕಾರಣ, ನಿನ್ನ ಮನಸ್ಸೇ ನಿನ್ನ ನಾಶಕ್ಕೆ ಕಾರಣ. ಆತ್ಮೈವ ಹಿ ಆತ್ಮನೋ ಬಂಧು, ನಿನ್ನ ಮನಸ್ಸೇ ನಿನಗೆ ಬಂಧು. ಆತ್ಮೈವ ರಿಪುರಾತ್ಮನಃ, ನಿನ್ನ ಮನಸ್ಸೇ ನಿನಗೆ ಶತ್ರು. ಯೋಚನೆ ಮಾಡ್ತಾ ಹೋಗಿ, ನಿಮ್ಮ ಜೀವನದಲ್ಲಿ ನಿಮಗೆ ಬಂದ ಶತ್ರುಗಳಲ್ಲಿ ಬಹಳ ದೊಡ್ಡ ಶತ್ರು ನಿಮ್ಮ ಮನಸ್ಸೇ. ಹಾಗೆಯೇ ಇದೇ ಮನಸ್ಸನ್ನು ನಾವು ಸ್ವಲ್ಪ ಜಾಗೃತಗೊಳಿಸಿ ಅದಕ್ಕೆ ಬುದ್ಧಿ ಹೇಳಿ ಸನ್ಮಾರ್ಗದಲ್ಲಿ ನಡೆಯುವ ಮನಸ್ಸನ್ನಾಗಿ ಪರಿವರ್ತನೆ ಮಾಡಿದಿದ್ರೆ, ಅಥವಾ ಶುದ್ಧ ಮನಸ್ಸನ್ನಾಗಿ ಪರಿವರ್ತನೆ ಮಾಡಿದರೆ ಅದೇ ನಮ್ಮ ಬಂಧು ಆಗ್ತಾ ಇತ್ತು. ಬಂಧುವಾದ ಮನಸ್ಸುಗಳು ಎಷ್ಟೋ ಇವೆ. ಹೀಗಾಗಿ ಮನಸ್ಸು ಅನ್ನುವಂತಹ ದೊಡ್ಡ ಕತ್ತಲೆಯ ಪ್ರಪಂಚದಲ್ಲಿ ಯಾರು ಶತ್ರುಗಳು, ಯಾರು ಮಿತ್ರರು, ಯಾವ ದಿಕ್ಕಿನಲ್ಲಿ ಹೋಗಬೇಕು, ಎಲ್ಲಿ ಪಕ್ಕಕ್ಕೆ ತಿರ್ಕೋಬೇಕು, ಎಲ್ಲಿ ಕೆಲಕಾಲ ನಿಲ್ಲಬೇಕು, ಎಲ್ಲಿ ವೇಗವಾಗಿ ಹೋಗಬೇಕು, ಎಲ್ಲಿ ನಿಧಾನವಾಗಿ ಹೋಗಬೇಕು, ಇದೆಲ್ಲ ಅರಿತುಕೊಳ್ಳುವುದಕ್ಕೆ ಈಗಾಗಲೇ ಆ ಪ್ರಪಂಚದಲ್ಲಿ 16 ಸಲ ಓಡಾಡಿ ಆ ಕಷ್ಟಗಳನ್ನು ಅನುಭವಿಸಿ ಅದರ ಪೂರ್ತಿ ಪರಿಚಯ ಇರುವ ಇನ್ನೊಬ್ಬ ಮಹಾತ್ಮನ ಮಾರ್ಗದರ್ಶನ ನಮಗೆ ಬೇಕು. ಅವನೇ ಗುರು. ಪಕ್ಕದ ಕಾಡಿನವನು ಆ ಸಿಂಹಕ್ಕೆ ಸಿಂಹದ ವೈಭವ ಏನು, ಕುರಿಯ ದುರವಸ್ಥೆ ಏನು ಚೆನ್ನಾಗಿ ಗೊತ್ತಿತ್ತು. ಸಿಂಹವೇ ಕುರಿಯಾಗಿ ಯಾಕೆ ಹೋಗುತ್ತೆ, ಅದರ ದುರವಸ್ಥೆಯೂ ಗೊತ್ತಿತ್ತು. ಎಂದಾದರೂ ಸಿಂಹ ಕುರಿಯಂತೆ ವರ್ತಿಸಬಹುದೇ, ಅದೆಲ್ಲ ಪೂರ್ತಿಯಾಗಿ ಗೊತ್ತಿತ್ತು. ಗೊತ್ತಿದ್ದುದರಿಂದ ಮೊದಲು ಮಾಡಿದ್ದೇನು, ಈ ಸಹವಾಸದಿಂದ ಆಚೆಗೆ ಬಾ. ನೀನು ಇಂಥ ದುರವಸ್ಥೆಗೆ ಕಾರಣ ಸಿಂಹವೇ. ಸಿಂಹವಾಗಿ ಹುಟ್ಟಿಯೂ ಈ ದುರವಸ್ಥೆಗೆ ಕಾರಣ ನೀನು ಯಾರ ಜೊತೆ ಬದುಕ್ತಾ ಇದೆಯಲ್ಲ, ಅದು ನೀನು ತಿಂದ ಆಹಾರ ಹುಲ್ಲು. ನಿನ್ನನ್ನು ನೀನು ಭಾವಿಸಿಕೊಂಡಿದ್ದು, ನಿನ್ನ ಸಹವಾಸ, ನೀನು ತಿಂತಾ ಇರೋ ಹುಲ್ಲು, ಈ 4 ಕಾರಣವಾಯಿತು. ಇಲ್ಲಿ ಹುಲ್ಲು ಅಂದ್ರೆ ಏನು ಗೊತ್ತಾ? ಯಾವ ವಿಷಯಗಳಲ್ಲಿ ನಾವು ಆಸಕ್ತಿ ಇಟ್ಕೊಂಡಿದ್ದೀವೋ, ಯಾವುದನ್ನು ತಿಂತೀವೋ ಅದು ಹುಲ್ಲು. ಸಣ್ಣ ಪುಟ್ಟ ವಿಷಯ, ಆಹಾರ, ನಿದ್ರಾ, ಭಯ, ಮೈಥುನ, ಕೇವಲ ತಿನ್ನೋದು, ಕುಡಿಯೋದು, ನಿದ್ದೆ ಮಾಡೋದು, ಒಂದು ಪುಟ್ಟ ಮನೆ ಕಟ್ಟಿಕೊಳ್ಳೋದು, ಸಂತಾನೋತ್ಪತ್ತಿ ಮಾಡುವುದು, ಇದೇ ನಮ್ಮ ಆಹಾರ. ಇದರಲ್ಲೇ ನಮಗೆ ಆಸಕ್ತಿ. ಇಷ್ಟು ಸಾಕೆ ಮನುಷ್ಯ ಜನ್ಮಕ್ಕೆ. ಯಾಕೆ? ಎದುರುಗಡೆ ಮನೆಯವರು ಅದನ್ನೇ ಮಾಡ್ತಾರೆ, ಪಕ್ಕದ ಮನೆಯವರು ಅದನ್ನೇ ಮಾಡ್ತಾರೆ, ಬಂಧುಗಳು ಅದನ್ನೇ ಮಾಡ್ತಾರೆ, ಹಿಂದಿನವರೆಲ್ಲ ಅದನ್ನೇ ಮಾಡ್ತಾ ಇದ್ದಾರೆ. ಆದರೆ ಪ್ರಪಂಚದಲ್ಲಿ ಎಲ್ಲರೂ ಆ ರೀತಿ ಮಾಡ್ತಿಲ್ಲ. ನಮ್ಮ ಸುತ್ತಮುತ್ತ ಇರೋರು ಯಾರ ಮಧ್ಯದಲ್ಲ ಬದುಕ್ತಾ ಇದೀವೋ ಅವರೆಲ್ಲ ಕುರಿಗಳಂತೆ ಬದುಕ್ತಾ ಇರೋದ್ರಿಂದ ನಾವು ಕೂಡ ಗೊತ್ತಿಲ್ಲದೆ ಕುರಿನೇ ಆಗಿಬಿಟ್ಟಿದ್ದೀವಿ. ಮತ್ತು ಇದಕ್ಕಿಂತ ಬೇರೆ ಜೀವನ ಏನಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸತ್ಸಂಗ ಅಂತಂದ್ರೆ ಏನು? ಸಾಧ್ಯವಾದಷ್ಟು ಸಾಮಾನ್ಯ ಚಿಂತನೆ, ಸಾಮಾನ್ಯ ಜೀವನ, ಸಾಮಾನ್ಯ ಜನ ಇವರಿಂದ ಮೊದಲು ದೂರವಾಗುವುದು. ದೂರವಾಗಿ ಎಲ್ಲಿಗೆ ಹೋಗಬೇಕು? ಆಶ್ರಮ, ದೇವಾಲಯ. ಮತ್ತು ಆ ಚಿಂತನೆ, ಆ ಹುಲ್ಲು, ಸಹವಾಸ ಇದು ಕೇವಲ ಮನುಷ್ಯ ರೂಪದಲ್ಲಿರುತ್ತೆ ಅಂತಲ್ಲ. ನೀವು ಯಾವುದನ್ನು ಇಷ್ಟಪಟ್ಟಿದ್ದು, ಯಾವ ಪುಸ್ತಕ ಇಷ್ಟಪಟ್ರಿ, ಯಾವ ವೃತ್ತಿ ಇಷ್ಟಪಟ್ರಿ, ಇಷ್ಟಪಟ್ಟಿದ್ದೆಲ್ಲ ಹುಲ್ಲು. ಯಾವುದ್ಯಾವುದನ್ನು ಇಷ್ಟಪಟ್ರಿ ಅದೆಲ್ಲ ಆಹಾರ. ಯಾವ ವೃತ್ತಿ ಇಷ್ಟಪಟ್ರಿ, ಯಾವ ಆಹಾರ ಇಷ್ಟಪಟ್ರಿ, ಯಾವ ವಿಹಾರ, ಯಾವ ಮನೋರಂಜನೆ ಇಷ್ಟಪಟ್ರಿ, ಸಂಗೀತ ಇಷ್ಟಪಟ್ರ ಮನೋರಂಜನೆಗೆ, ಅಥವಾ ಮತ್ತೇನೋ ಇಷ್ಟಪಟ್ರಿ, ಬಿಡುವಿನ ವೇಳೆ ಹ್ಯಾಕ್ ಕಳೆದ್ರಿ, ಜೀವನದಲ್ಲಿ ಸಾಧನೆ ಅಂದ್ರೆ ಏನು, ಸಾಮಾನ್ಯತೆ ಅಂದ್ರೆ ಏನು, ನಿಮ್ಮ ಡೆಫಿನೇಷನ್ ಏನು? ಸಾಧನೆ ಅಂದ್ರೆ ಏನು? ದೊಡ್ಡ ಶ್ರೀಮಂತ, ಇದಾ ನಿಮ್ಮ ಡೆಫಿನೇಷನ್? ಇದೆಲ್ಲ ಒಟ್ಟಿಗೆ ಸೇರಿಸಿ ನಾನು ಯಾರು ಅನ್ನೋದನ್ನು ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮನಸ್ಸಿನ ಮೇಲೆ ತುರುಕ್ತಾ ಇರುತ್ತದೆ, ಇಂಪ್ರೆಸ್ ಮಾಡ್ತಾ ಇರುತ್ತದೆ. ಆದ್ದರಿಂದ ಗುರುವಿನ ಅವಶ್ಯಕತೆ ಜೀವನದಲ್ಲಿ ಬಹಳ. ಹೀಗಾಗಿ ನಾವೆಲ್ಲರೂ ಕೂಡ ಆ ಯೋಗ್ಯ ಗುರುವನ್ನ ಪುಸ್ತಕದ ರೂಪದಲ್ಲಾದರೂ ಪಡ್ಕೋಬಹುದು.
ಪುರಂದರದಾಸನಿಗೆ ಗುರು ಬಂದಿದ್ದು ಹೆಂಡತಿಯ ರೂಪದಲ್ಲಿ, ತುಳಸಿದಾಸನಿಗೆ ಗುರು ಬಂದಿದ್ದು ಹೆಂಡತಿಯ ರೂಪದಲ್ಲಿ. ಎಷ್ಟೋ ಜನರಿಗೆ ಜರ್ಮನಿಯನ್ನು ಕಟ್ಟಿದವನು ಅಟೋಮಾನ್ ಬಿಸ್ಮಾರ್ಕ್, ಅವನು ಹೇಳ್ತಾನೆ, ಬಿಸ್ಮಾರ್ಕ್ ಇಷ್ಟು ಅದ್ಭುತವಾದ ಡಿಸಿಪ್ಲಿನೇರಿಯನ್, ಇಂಥ ಶಿಸ್ತಿನ ಸಿಪಾಯಿ, ಇಷ್ಟು ಅದ್ಭುತ ವ್ಯಕ್ತಿ ಹೇಗಾದೆ? ಅವನು ಹೇಳ್ತಾನೆ, ನಾನು ಅದ್ಭುತ ವ್ಯಕ್ತಿಯಾಗುವುದಕ್ಕೆ ನನ್ನ ಶಿಸ್ತು ಕಾರಣ, ಜೀವನದಲ್ಲಿ ಕಟ್ಟುನಿಟ್ಟಾದ ಶಿಸ್ತನ್ನು ಅನುಸರಿಸಿದ್ದೇ ಕಾರಣ, ಮತ್ತು ಆ ಶಿಸ್ತನ್ನು ನಾನು ಕಲಿತಿದ್ದು ಇರುವೆಗಳಿಂದ. ಜೀವನದಲ್ಲಿ ಶಿಸ್ತು ಕಲಿತಿದ್ದು ನಾನು ಇರುವೆಗಳಿಂದ. ಹೀಗೆ ಹೋಗುತ್ತೆ ವಿಚಾರ. ಗುರು ಅಂದ್ರೆ ಹೇಗೆ ನಮಗೆ ಒಳಗಡೆ ಶಕ್ತಿಗಳನ್ನು ಅವನು ಆಚೆಗೆ ತರಬಲ್ಲ, ಹಾಗೆ ಯಾರಾದರೂ ತಂದಿದ್ದಾರಾ? ಎಷ್ಟೇ ಸಾಮಾನ್ಯನಾಗಿದ್ರು, ಪತಿತನಾಗಿದ್ರು, ನರಕದಲ್ಲಿದ್ರು ಒಬ್ಬ ಮಹಾಗುರು ಸಿಕ್ಕಿದ್ದಕ್ಕೆ ಯಾರಾದರೂ ಉದ್ಧಾರ ಆಗಿದ್ದಾರಾ? ಮಹಾಗುರುವನ್ನು ಕಂಡುಕೊಳ್ಳುವುದು ಹೇಗೆ? ಗುರು ಸಿಗಲಿಲ್ಲ ಅಂದ್ರೆ ಆಲ್ಟರ್ನೇಟಿವ್ಸ್ ಏನು, ಪರ್ಯಾಯಗಳೇನು? ಇದನ್ನೆಲ್ಲ ನಾಳೆ ಉಪನ್ಯಾಸದಲ್ಲಿ ಹೇಳ್ತೀನಿ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದ ಪದ್ಮಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.